ಸ್ನೇಹಿತರೆ, ನಮ್ಮ ಜೊತೆ ಕುಸುಮ ಅಂತ 37 ವರ್ಷ ಅವ್ರಿಗೆ ಗ್ರೇಡ್ 2 ಫ್ಯಾಟಿ ಲಿವರ್ ಇತ್ತು. ಯೂಶಲಿ ಗ್ರೇಡ್ 2 ಬಂದು ವೆರಿ ರೇರು. ಗ್ರೇಡ್ 1 ಕಾಮನ್ ಆಗಿದೆ ಅಂದ ತಕ್ಷಣ ನಾರ್ಮಲ್ ಅಂತ ಅಲ್ಲ. ಸೊ ಫ್ಯಾಟಿ ಲಿವರ್ ಇರೋದ್ರಿಂದನೂ ಕೂಡ ನಮ್ಮ ದೇಹದಲ್ಲಿ ಎಷ್ಟೊಂದೆಲ್ಲ ಮೆಟಬಾಲಿಕ್ ಚೇಂಜಸ್ ಆಗಿಬಿಟ್ಟು ಬ್ಯಾಕ್ ಪೈನು ಮಂಡಿ ನೋವೆಲ್ಲ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಇವರಿಗೆ ಗ್ರೇಡ್ 2 ಇರೋದು ವಿತಿನ್ 3 ಮಂತ್ಸಲ್ಲಿ ಗ್ರೇಡ್ 1ಗೆ ತರಿಸಿದ್ದಾರೆ. ಅದಕ್ಕೆ ಏನೇನೆಲ್ಲ ಪಥ್ಯ ಮಾಡಿದ್ರು ಆ ರಿಪೋರ್ಟ್ಸ್ ಇಲ್ಲಿದೆ. ಇದು ಗ್ರೇಡ್ 2, ಇದು ಇವತ್ತು ಮಾಡಿರ್ತಕ್ಕಂಥದ್ದು, ಮೊನ್ನೆ ಲಾಸ್ಟ್ ವೀಕಲ್ಲಿ ಮಾಡಿರೋದು. ಇದು ಗ್ರೇಡ್ 1 ಆಗಿದೆ. ಇದೇ ಥರ ಡಯಟ್ ಇನ್ನೊಂದು ಮಂತ್ ಕಂಟಿನ್ಯೂ ಆಯಿತು ಅಂದರೆ, ಇನ್ನೊಂದು ಮಂತ್ ಟು 2 ಮಂತ್ಸ್ ಕಂಟಿನ್ಯೂ ಆಯಿತು ಅಂದರೆ ಗ್ರೇಡ್ 1 ಇರೋದು ಗ್ರೇಡ್ 0 ಆಗುತ್ತೆ ಅಂತ ಹೇಳ್ತಾ ಅವ್ರು ಏನೇನು ಮಾಡಿದಿರಿ ಅಂತ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಕೇಳೋಣ. ನಮಸ್ತೆ ಅಮ್ಮ, ಏನೇನು ಡಯಟ್ ಮಾಡಿದಿರಿ? ಸರ್, ನಾನು ಚಪಾತಿ, ಉಪ್ಪಿಟ್ಟು, ಆಮೇಲೆ ಮೊಸರು, ಹಾಲು, ಟೀ, ಕಾಫಿ, ಆಮೇಲೆ ಬೇಕರಿ ಫುಡ್ ಎಲ್ಲ ಕಂಪ್ಲೀಟ್ ಬಿಟ್ಟಿದ್ದೀರಾ? ಓಕೆ. ಬ್ಯಾಕ್ ಪೇನ್ ಎಷ್ಟು % ಕಡಿಮೆ ಆಗಿದೆ? ಒಂದು 50 ಮೇಲೋ ಅಂತ ಆಗಿದೆ ಸರ್. ಅದೇ ಕೆಳಗೆ ಕುತ್ಕೊಂಡು ರೊಟ್ಟಿ ಮಾಡಿದ್ರೆ ಬರುತ್ತೆ. ಇನ್ನು 50% ಇದೆ. ಏನು ಹೋಗುತ್ತೆ ಅದು? ಕೂರ್ತೀವಲ್ಲ ಸರ್, ಸಡನ್ ಆಗಿ ಅಂದ್ರೆ ನೋವು ಅದೊಂದು. ಆಮೇಲೆ ನಿಮಗೆ ಈ ಪೇನ್ ಬಂದು ಎಷ್ಟು ದಿನ ಆಯಿತು? ಸರ್, ನನಗಲ್ಲೇ 2 ವರ್ಷದಿಂದ ಆಯಿತು. ಓಕೆ. ಬೇರೆ ಕಡೆ ಎಲ್ಲ ತೋರಿಸಿದಾಗ ಏನಂತ ಹೇಳಿದ್ರು? 1 ವರ್ಷದ ಮೇಲೆ ತೋರಿಸಿದ್ದೆ ಸರ್. ನನಗೆ ಲಾಸ್ಟ್ ನೆಕ್ಸ್ಟ್ ಇನ್ನೇನು ಆಪರೇಷನ್ಗೆ ಹೋಗ್ಬೇಕು ಅಂತ ಹೇಳಿದ್ರು ಸರ್. ಆಮೇಲೆ ನಿಮ್ಮನ್ನು ಫೋನಲ್ಲಿ ನೋಡಿ ಇಲ್ಲಿಗೆ ಬಂದೆ ಸರ್. ಓಕೆ. ಸೊ ನೀವು ಇವಾಗ ಸಕ್ಕರೆ ಬೆಲ್ಲ ಎಲ್ಲ ಮುಂಚೆ ಯೂಸ್ ಮಾಡ್ತಾ ಇದ್ರಾ? ಮಾಡ್ತಿದ್ದೆ ಸರ್. ಇವಾಗ ಕಂಪ್ಲೀಟ್ ಝೀರೋ ಮಾಡಿದ್ರಾ? ಸರ್, ಕಂಪ್ಲೀಟ್ ಝೀರೋ ಮಾಡ್ಬೇಕು. ಮೇನ್ಲಿ ಫ್ಯಾಟಿ ಲಿವರ್ ಬರೋದಕ್ಕೆ ಫ್ರಕ್ಟೋಸೇ ಕಾರಣ. ಫ್ರಕ್ಟೋಸ್ನ ಕಂಪ್ಲೀಟ್ ಝೀರೋ ಮಾಡಿಬಿಟ್ರೆ ಫ್ಯಾಟಿ ಲಿವರ್ ಪೂರ್ತಿ ನಾರ್ಮಲ್ ಆಗಿಬಿಟ್ರೆ ಅವಾಗ ಯಾವಾಗಲೂ ಒಂದ್ಸರಿ ಅಕೇಶನಲ್ಲಿ ಏನಾದರೂ ಸ್ವಲ್ಪ ಯೂಸ್ ಮಾಡ್ಬೋದು. ಬಟ್ ಏನೇನಂತಂದರೆ ಈ ಫ್ರಕ್ಟೋಸ್ ಕಂಟೆಂಟ್ ಇರೋದು 6 ಐಟಮ್ಸು. ಯಾವ್ದು ಅಂದರೆ ಸಕ್ಕರೆ, ಬೆಲ್ಲ, ಆಮೇಲೆ ಫ್ರೂಟ್ಸು, ಡ್ರೈ ಫ್ರೂಟ್ಸು, ಮತ್ತು ಕಲ್ಸಕ್ಕರೆ, ಜೇನುತುಪ್ಪ, ಎಲ್ಲದರಲ್ಲೂ ಫ್ರಕ್ಟೋಸ್ ಇರುತ್ತೆ. ನಿಮ್ಗೆ ಹಂಗೆ ಬೇಕಂದರೆ ಮಾಂಗ್ ಫ್ರೂಟ್ ಪೌಡ್ರ್ ಅಂತ ಒಂದು ಸಕ್ಕರೆ ಸಿಗುತ್ತೆ, ನ್ಯಾಚುರಲ್ ಆಗಿರ್ತಕ್ಕಂಥದ್ದು. ಅದನ್ನು ಬೇಕಾದ್ರೆ ಏನೋ ಸ್ವೀಟ್ ಮಾಡಿದ್ರೆ ಸದ್ಯಕ್ಕೆ ಅದು ಫ್ಯಾಟಿ ಲಿವರ್ ಹೋಗೋವರೆಗೂ ಅದನ್ನ ಯೂಸ್ ಮಾಡ್ಕೊಳ್ಳಿ. ಫ್ಯೂಚರಲ್ಲೂ ಕೂಡ ಎಷ್ಟಾದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ. ಹಂಗೂ ಅಕೇಶನಲ್ಲಿ ಬೇಕಂದರೆ ಅವಾಗ ಬೇಕಾದ್ರೆ ತಾಟಿ ಬೆಲ್ಲನೋ ಆ ಥರ ಯೂಸ್ ಮಾಡ್ಕೊಂಬಿಟ್ಟು ಮಾಡೋದು ಅಪರೂಪಕ್ಕೆ. ಓಕೆನಾ? ಸೊ ವೆಯ್ಟ್ ಲಾಸ್ ಆಗಿ ಎಷ್ಟು ಕೆಜಿ ಆಗಿದ್ದೀರಾ? ಸರ್, ನಾನೊಂದು 5.5-6 kg ವೆಯ್ಟ್ ಲಾಸ್ ಆಗಿದ್ದೀರಾ? ಓಕೆ. 81 ತನಕ ಇದೆ. ಮತ್ತೆ ಮುಖ ಎಲ್ಲ ಸ್ವಲ್ಪ ಗ್ಲೋ ಬಂದಿದೆಯಾ ನಿಮ್ಗೆ ಕಂಪೇರ್ ಟು ಅರ್ಲಿಯರ್? ಸರ್, ಬಂದಿದೆ. ಎನರ್ಜಿನೂ ಇದೆ ಸರ್. ಈಗಲೂ ಅದೊಂದು ಸ್ವಲ್ಪ ಪೇನ್ ಬಿಟ್ರೆ ನಾನು ಬಾಕಿ ಅಂತ ಎಲ್ಲ ಕೆಲಸ ಮಾಡ್ತೀನಿ ಸರ್. ಮನೇಲಿ ಯಾಕೆ ಕೆಲಸನೇ ಅದು ಭಾಳ ಹೊತ್ತು ರೊಟ್ಟಿ ಹಾಕಿದ್ರೆ ಅದು ಮಾತ್ರ ಬರ್ತೈತೆ. ಓಕೆ. ಸ್ನೇಹಿತರೆ, ಮುಖ್ಯವಾಗಿ ಮುಖ ಗ್ಲೋ ಬಂದಿದೆ ಅಂತ ಹೇಳಿದ್ರು. ಅದಕ್ಕೆ ಏನು ಕಾರಣಪ್ಪ ಅಂದರೆ ಲಿವರ್ ಯಾವಾಗ ಕ್ಲೀನ್ ಆಗುತ್ತೋ ಅದು ನ್ಯಾಚುರಲಿ ಒಂದು ಗ್ಲೋ ಬಂದುಬಿಡುತ್ತೆ ಫೇಸಲ್ಲಿ. ಯಾಕಂದರೆ ಮತ್ತೆ ಇನ್ನೊಂದು ಇನ್ಸುಲಿನ್ ರೆಸಿಸ್ಟೆನ್ಸ್ ಕೂಡ ಕಡಿಮೆ ಆಗಿ ಅಕ್ಯಾಂಥಸಿಸ್ ನೈಗ್ರಿಕ್ಯಾನ್ಸ್ ಅಂತಕ್ಕಂಥ ಒಂದು ಸೈನ್ ಅವಾಯ್ಡ್ ಆಗುತ್ತೆ. ಸೊ ಇದೇ ಥರ ನಿಮ್ಗೆ ಯಾರಿಗಾದ್ರು ಫ್ಯಾಟಿ ಲಿವರ್ ಇತ್ತು ಅಂತಂದರೆ, ನಿಮಗೆ ಬ್ಯಾಕ್ ಪೇನ್ ಇರಲಿ, ಮಂಡಿ ನೋವು ಇರಲಿ ಅಥವಾ ಇಲ್ಲದೇ ಇರಲಿ, ದಯವಿಟ್ಟು ಈ ಒಂದು ಡಯಟ್ ಸಿಸ್ಟಮ್ ಮೇಲೆ ಫೋಕಸ್ ಮಾಡಿ ಫ್ಯಾಟಿ ಲಿವರ್ನ ಹೋಗಿಸ್ಕೊಳ್ಳಿ. ಫ್ಯಾಟಿ ಲಿವರ್ ಇದೆ ಸೈಲೆಂಟ್ ಕಿಲ್ಲರ್. ಓಕೆನಾ? ಥ್ಯಾಂಕ್ ಯು ಮಾ.